ನಿಮ್ಮನ್ನ ನಂಬಿ ಪ್ಯಾಸೆಂಜರ್ ನಿಮ್ಮ ಗಾಡಿ ಹತ್ಕೊಂಡ್ ಬರ್ತಾರಪ್ಪ, ಸೇಫಾಗಿ ಕರ್ಕೊಂಡು ಹೋಗ್ತೀರಾ ಅಂತವ. ನೀವು ಈ ತರ ಕುಡಿದ್ಬಿಟ್ಟು ಏನಾರು ಅವ್ರಿಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ಅವರಿಗೆ? ಏನಾರು ಆದ್ರೆ ಯಾರು ನೋಡ್ಕೊಂತಾರ ಅವ್ರನ್ನ? ನಾನು ನಮ್ಮ ಕಡೆ ಒಂದು ರಿಕ್ವೆಸ್ಟ್, ಇವನು ಯಾವ ಕಂಪ್ನಿಲಿ ಡ್ಯೂಟಿ ಮಾಡಿದ್ದಾನೆ, ರಾಪಿಡೋ, ಓಲಾ, ಊಬರ್ ಯಾವುದ್ರಲ್ಲ ಇದ್ರೆ ಇವನು ID ಪರ್ಮನೆಂಟ್ ಆಗಿ ಬ್ಲಾಕ್ ಆಗಬೇಕು. ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದಾನೆ ಅಂದ್ರೆ ಇವನು DL ಕೂಡ ಪರ್ಮನೆಂಟ್ ಬ್ಲಾಕ್ ಆಗಬೇಕು ಅಷ್ಟೇನೆ. ಈ ತರ ಯಾರೋ ಒಬ್ಬೊಬ್ರು ಮಾಡಕ್ ಕೆಲಸ ಇವತ್ತು ಲಕ್ಷಾಂತರ ಜನದ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಎಲ್ರಿಗೂ ಕೆಟ್ಟ ಹೆಸರು ಇವತ್ತು ನಿಜವಾಗ್ಲೂ ಬೈಕ್ ಟ್ಯಾಕ್ಸಿ ಮಾಡೋ ಹುಡುಗರಿಗೆ. ಆಲ್ರೆಡಿ ಬೈಕ್ ಟ್ಯಾಕ್ಸ್ಗೆ ವಿರೋಧವಾಗಿ ಬೇಜಾನ್ ಸ್ಟ್ರೈಕ್ ನಡೀತಾ ಇದೆ. ಅದರಲ್ಲಿ ಉರಿಯ ಬೆಂಕಿ ತುಪ್ಪ ಸುರಿದಂಗೆ ಇವರೆಲ್ಲ ಮಾಡೋ ಕೆಲಸದಿಂದ ಮತ್ತೆ ಬೈಕ್ ಟ್ಯಾಕ್ಸ್ಗೆ ಏನು ಪ್ರಾಬ್ಲಮ್ ಆಗುತ್ತೋ ಹೇಳೋಕ್ಕಾಗಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಈಗಾಗಲೇ ಗೊತ್ತಿರ್ಬೇಕು, ರಾಪಿಡೋ ಬೈಕ್ ಟ್ಯಾಕ್ಸಿಲಿ ತುಂಬ ಮಿಸ್ಬಿಹೇವ್ ಆಯಿತು, ಕಳ್ತನ ಆಯಿತು, ಆಕ್ಸಿಡೆಂಟ್ಗಳಾಯಿತು. ಇದೆಲ್ಲ ಜೊತೆಗೆ ಈಗ ಯಾವುದೋ ಇನ್ನೊಬ್ಬ ಹೊಸ್ದಾಗಿ ಕುಡಿದ್ಬಿಟ್ಟು ಗಾಡಿ ಓಡಿಸಿದ್ದಾನೆ. ಅದು ಇನ್ನು ಲೇಡೀಸ್ನ ಕೂರಿಸ್ಕೊಂಡು ಹೋಗ್ತಾವ, ಗಾಡಿ ಬೇರೆ ಗಾಡಿಗೆ ಟಚ್ ಮಾಡಿ ಆ ಲೇಡೀಸಿಗೆ ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟು ಫುಲ್ ತರಾಟೆ ತಗೊಂಡಿದ್ದಾರೆ ಅವನಿಗೆ. ಈ ಥರ ಕೆಲಸಗಳೆಲ್ಲ ಮಾಡಬೇಕಾ ಇವರು? ಆ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಬನ್ನಿ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಕನ್ನಡ ಮಾತಾಡಿ. ಸಿಗ್ನಲ್ ಒಂದೇ ಸಮೇತ ಸಿಗ್ನಲ್ गोइंग कमिंग ओके मैडम पेमेंट कर रहे हो कि नहीं? ಎಷ್ಟಾಯ್ತು ಬ್ರದರ್, ಎಷ್ಟಾಯ್ತು ನಿಮ್ದು? 150 ರೂಪೀಸ್ ಆಗಿದೆ ಅಣ್ಣ. ಅಲ್ಲಿಂದ ರಿಚ್ಮಂಡ್ ಸರ್ಕಲ್ ತಾನೆ? 150 ರೂಪೀಸ್ ಆಗಿದೆ, 50 ರೂಪೀಸ್ ಮಾಡಿ ಅಂತಾರದು. ಮ್ಯಾಮ್ ಕನ್ನಡ ಮಾತಾಡಿ ಬ್ರೋ. ಇಲ್ಲಿ ಬ್ರೋ ಅವರು ಹುಡುಗಿ ಅವರು ಬಿಡ್ಲಿ. ನೋಡ್ರಲ್ಲ ಸ್ನೇಹಿತರೆ ವಿಡಿಯೋನ. ಒಬ್ಬ ಕುಡಿದ್ಬಿಟ್ಟು ಬೈಕ್ ಚಾಲನೆ ಮಾಡ್ತಾರೆ ಅಂದ್ರೆ ಇವನಿಗೆ ಎಷ್ಟು ಮೈ ಮೇಲೆ ಪ್ರಜ್ಞೆ ಇದೆಯಾ? ಹಿಂಗೆ ಒಂದು ಡ್ಯೂಟಿಯಲ್ಲಿ ಇದೀನಿ ಅಂದ್ರೆ ಎಷ್ಟು ಸಿನ್ಸಿಯರ್ ಆಗಿ ಮಾಡಬೇಕು. ಕಾಯಕವೇ ಕೈಲಾಸ ಅಂತಾರೆ ಬಸವಣ್ಣನವರು. ಆ ಕುಡಿದ್ಬಿಟ್ಟು ಡ್ಯೂಟಿ ಓಡಿಸ್ತಾರೆ. ಇಂಥವ್ರ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು. ನಾವು ಬೈಕ್ ಟ್ಯಾಕ್ಸಿ ಸಪೋರ್ಟ್ ಮಾಡ್ತೀವಿ, ನಿಜ ಒಪ್ಕೊಂತೀನಿ. ಆದರೆ ಇಂಥವ್ರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ. ಒದ್ದು ಒಳಗೆ ಹಾಕ್ಬೇಕು. ಅವ್ನು ಲೇಡೀಸ್ ಸುಮ್ಮನೆ ಬಿಟ್ಟಿದ್ದಾರೆ, ಅವನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಸ್ಟೇಷನ್ಗೆ ಹಾಕ್ಬೇಕಾಯ್ತು ಇವ್ರನ್ನ. ಗಾಡಿ ಸೀಸ್ ಮಾಡಿ ಅವ್ನು DL ಕ್ಯಾನ್ಸಲ್ ಮಾಡಿ ಅವನಿಗೆ ಪೆನಲ್ಟಿ ಹಾಕಿದ್ರೆ ಗೊತ್ತಾಗೋದು. ನಾಳೆ ದಿನ ಡ್ಯೂಟಿ ಈ ಥರ ಮಾಡಬಾರ್ದು ಅಂತವ. ರೀ, ನೀವು ಕುಡಿದ್ಬಿಟ್ಟು ಹಂಗಿದ್ರೆ ಮನೇಲಿ ಮಲ್ಕೊಳ್ರಿ. ಕುಡಿದ್ಬಿಟ್ಟು ಡ್ಯೂಟಿಗೆ ಯಾಕೆ ಬರ್ತೀರಾ? ನಿಮ್ಮನ್ನು ನಂಬಿ ಯಾರೋ ಬಂದಿರ್ತಾರೆ ಪ್ಯಾಸೆಂಜರ್, ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾಳೆ ಯಾರು ರೆಸ್ಪಾನ್ಸಿಬಿಲಿಟಿ? ಅವ್ರ ಫ್ಯಾಮಿಲಿಗೆ ನೀವೇನಾದ್ರು ಹೆಲ್ಪ್ ಮಾಡ್ತೀರಾ? ಅವ್ರು ನೋಡ್ಕೊಳಕ್ಕಾಗತ್ತೆ ನಿಮ್ಮ ಕೈಯಲ್ಲಿ? ನಿಮ್ಮನ್ನು ನೀವು ನೋಡ್ಕೊಳೋದೇ ಕಷ್ಟ. ಕುಡಿದ್ಬಿಟ್ಟು ಡ್ಯೂಟಿ ಮಾಡ್ತೀರಲ್ರಿ, ಅದು ಲೇಡೀಸ್ ಬೇರೆ ಮಾತಾಡೋಕೆ ಹೋಗ್ತೀಯಾ? ಕನ್ನಡದಲ್ಲಿ ಮಾತಾಡಿ, ಪೇಮೆಂಟ್ ಹಾಕಿ, ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿರೋನಿಗೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಎಷ್ಟು ಡೇಂಜರ್ ಅಂತ ಗೊತ್ತಿಲ್ಲ ನಿನಗೆ? ನಿಮ್ಮಂಥವ್ರಿಗೆಲ್ಲ ಯಾವುದು ಐಡಿನೇ ಇರಬಾರ್ದು, ಪರ್ಮನೆಂಟ್ ಬ್ಲ್ಯಾಕ್ ಮಾಡಬೇಕು, ಎಲ್ಲೂ ಕೆಲಸ ಕೊಡಬಾರ್ದು ನಿಮಗೆ. ನಿಜವಾಗ್ಲೂ ನೀವು ಮಾಡೋ ಕೆಲಸದಿಂದ ಇವತ್ತು ಎಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಕೆಟ್ಟ ಹೆಸರು. ಯಾರೋ ಒಬ್ಬೊಬ್ರು ಈ ಥರ ಮಾಡ್ತಾನೆ ಇರ್ತಾರೆ, ಪದೇ ಪದೇ ರಿಪೀಟ್ ಏನಾದರೂ ಒಂದು ಆಗ್ತಾನೆ ಇರುತ್ತೆ. ಒಂದು ಮಿಸ್ಬಿಹೇವ್ ಆಯಿತು, ಆಕ್ಸಿಡೆಂಟ್ ಆಯಿತು, ಕಳ್ತನ ಆಯಿತು. ಸದ್ಯಕ್ಕೆ 2 ವಾರದಿಂದ ಯಾವುದೂ ಇರಲಿಲ್ಲ. ಇವಾಗ ಇದು ಯಾವ ಹೊಸ್ದಾಗಿ ಒಬ್ಬ ಕುಡಿದ್ಬಿಟ್ಟು ಓಡಿಸಿರೋದು. ಇವಾಗ ಇದು ನಮ್ಮ ಬೆಂಗಳೂರಲ್ಲಿ ಆಗಿರ್ತಕ್ಕಂಥ ಘಟನೆ. ನಿನ್ನೆ ಈ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಸ್ಪ್ರೆಡ್ ಆಗ್ತಾ ಇದೆ. ಇವಾಗ ಇವರಿಗೆಲ್ಲ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲಪ್ಪ ನಮಗೆ. ಏನಕ್ಕೆ ಈ ಥರ ಮಾಡ್ತಾಯಿದ್ದಾರೆ? ಹಂಗೂ ಹೆಂಗೋ ಕಷ್ಟ ಬಿದ್ದು ಹೋರಾಡಿ ಏನೋ ಕೊನೆಗೆ ಒಂದು ಬೈಕ್ ಟ್ಯಾಕ್ಸಿಗೆ ಒಂದು ಪರ್ಮಿಷನ್ ಅಂತ ಬಂದಿದೆ. ಇದೇ ಥರ ಆದರೆ ಇದು 3 ದಿನವೂ ಇರಲ್ಲ. ಇದು ಈ ಥರ ಕುಡಿದ್ಬಿಟ್ಟು ಗಾಡಿ ಓಡಿಸಿ ಪ್ಯಾಸೆಂಜರ್ಗೆ ಏನಾರು ಆಕ್ಸಿಡೆಂಟ್ ಆಗಿ ಏನಾರು ಅವ್ರಿಗೇನಾರು ಆಗೋದು, ಇಲ್ಲ ಏನಾರು ಮತ್ತೆ ಏನಾರು ಮಿಸ್ಬಿಹೇವ್ ಮಾಡೋದು, ಕಳ್ತನ ಮಾಡೋದು, ಈ ಥರ ಮಾಡಿದ್ರೆ 3 ದಿನವೂ ಇರಲ್ಲ ಬೈಕ್ ಟ್ಯಾಕ್ಸಿ. ಮತ್ತೆ ಬ್ಯಾನ್ ಆಗೋಗುತ್ತೆ. ಬರೆದಿಟ್ಕೋಬೇಡಿ, ಹೊಟ್ಟೆಗೆ ತಣ್ಣೀರು ಬಟ್ಟೆನೇ ಗತಿ ಲಾಸ್ಟ್ ನಿಮಗೆ. ಯಾರೋ ಒಬ್ಬೊಬ್ರು ಈ ಥರ ಕೆಲಸಗಳು ಮಾಡ್ತಿರಲ್ಲ, ನೀವು ಮಾಡೋ ಕೆಲಸದಿಂದ ಇವತ್ತು ಲಕ್ಷಾಂತರ ಜೀವನದ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ನೀವೊಬ್ಬರು ಮಾಡೋ ಕೆಲಸದಿಂದನ. ನಿನಗೆ ಅಷ್ಟೊಂದು ಕುಡಿಬೇಕು, ಆರಾಮ್ ಎಂಜಾಯ್ ಮಾಡಬೇಕು ಅಂದ್ರೆ ಕುಡಿದು ಮನೇಲಿರಪ್ಪ. ಯಾರೇ ಬೇಡ ಅಂತಾರ? ಕುಡಿದ್ಬಿಟ್ಟು ಡ್ಯೂಟಿ ಮಾಡಂತ ಯಾರು ಹೇಳಿದಾರೆ ನಿನಗೆ? ಲೇಡೀಸ್ ಕರ್ಕೊಂಡು ಹೋಗಿದೆ. ನಿನಗೆ ಎಷ್ಟರ ಮಟ್ಟಿಗೆ ನಿನಗೆ ಮೈ ಮೇಲೆ ಜ್ಞಾನ ಇಲ್ಲ, ಪ್ರಜ್ಞೆ ಇಲ್ವ ನಿನಗೆ? ಬೈತಾ ಇದ್ದಾರೆ ಅವ್ರು ಲೇಡೀಸ್ ಅಲ್ಲೇನೆ. ಬೇರೆ ಗಾಡಿಗಳಿಗೆಲ್ಲ ಟಚ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತವ. ಅವ್ರೇನೋ ಅಲ್ಲೇ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟಿದ್ದಕ್ಕೆ ಪರವಾಗಿಲ್ಲ. ಅವ್ರೇನೋ ಸುಮ್ಮನೆ ಹಂಗೆ ಸೈಲೆಂಟಾಗಿ ಕೂತ್ಕೊಂಡಿದ್ದೀನಿ, ಹಂಗೆ ಹೊಡ್ಕೊಂಡೋಗಿ ಮುಂದೆ ಯಾವ್ದಾದ್ರು ಗಾಡಿ ಗುದ್ದಿ ಅವರು ಜೀವಕ್ಕೆ ಏನಾದ್ರು ತೊಂದರೆ ಆಗಿದ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಏನು ಅಂದ್ಕೊಂಡ್ಬಿಟ್ಟಿದ್ದೀನಿ ನೀನು? ಹಂಗಾರೆ ಡ್ಯೂಟಿ ಅಂದರೆ ಯಾರು ಕೇಳಲ್ಲ, ಕುಡಿದ್ಬಿಟ್ಟು ಹೆಂಗೆ ಬೇಕಾದ್ರೆ ಡ್ಯೂಟಿ ಮಾಡಿಬಿಡ್ಬೋದು. ಬೈಕ್ ಟ್ಯಾಕ್ಸಿ ಯಾರು ಹಿಡಿಯೋದೇ ಇಲ್ವಾ? ಅವರಾಗಿರೋದಕ್ಕೆ ಅಲ್ಲೇ ಬಿಟ್ಟರೆ ಪಬ್ಲಿಕ್ ಏನೋ ಸ್ವಲ್ಪ ಮಾತಾಡಿ ಕಳಿಸ್ಕೊಟ್ಟಿದ್ದಾರೆ. ಇನ್ಯಾರು ಬೇರೆ ಯಾರಾಗಿದ್ರೆ ಯಾವುದೇ ಕಾರಣಕ್ಕೂ ನೀನು ಬಿಡ್ತಿರ್ಲಿಲ್ಲ.
ಪಕ್ಕ ಆರ್ ಟಿ ಒ ಅಧಿಕಾರಿಗಳು ಪೊಲೀಸ್ ಕರೆಸಿ ನಿನ್ನ ಗಾಡಿನ ಸ್ಪಾಟಲ್ಲೇ ಸೀಸ್ ಮಾಡಿ ನಿನಗೆ ಪೆನಾಲ್ಟಿ ಹಾಕಿ ನಿಂದು ಡಿ ಎಲ್ ಕೂಡ ಪರ್ಮನೆಂಟ್ ಕ್ಯಾನ್ಸಲ್ ಆಗ್ತಾ ಇತ್ತು. ಆ ಥರ ಮಾಡೋರು. ಅವರಾಗಿರೋದಕ್ಕೇನೋ ಸ್ವಲ್ಪ ವಾರ್ನಿಂಗ್ ಕೊಟ್ಟು ಬೈದ್ಬಿಟ್ಟು ಕಳಿಸಿದ್ದಾರೆ. ದಯವಿಟ್ಟು ಯಾರಿಗೆ ಆಗಲಿ ಹೇಳ್ತೀನಿ ನೋಡಿ, ಈ ಥರ ಕೆಲಸ ಯಾರು ಮಾಡಬೇಡಿ. ಕುಡಿತೀರಾ, ಕುಡಿದ್ಬಿಟ್ಟು ಅಷ್ಟೇ ಮನೇಲಿ ಮಲ್ಕೊಳ್ಳಿ. ಈ ಥರ ಗಾಡಿ ಎತ್ಕೊಂಬಂದು ಡ್ಯೂಟಿ ಮಾಡೋಕ್ಕೆ ಬರೋದು, ಇಲ್ಲ ಬೇರೆ ಯಾರಿಗಾರು ತೊಂದರೆ ಕೊಡೋದು, ನಿಮಗೂ ಏನಾರು ಆದರೆ ಯಾರು ಹೆಚ್ಚು ಕಮ್ಮಿ ನೀವು ನೋಡ್ಕೊತಾರೆ? ಹಾಂ, ನಿಮ್ಮನ್ನು ನಂಬಿರ್ತಕ್ಕಂಥ ನಿಮ್ಮ ಹೆಂಡತಿ ಮಕ್ಳು ಇರ್ತಾರೆ, ನಿಮ್ಮ ಅಪ್ಪ ಅಮ್ಮ ಇರ್ತಾರೆ, ಅವ್ರಿಗೆಲ್ಲ ಯಾರು ಜವಾಬ್ದಾರಿ? ಯಾರು ನೋಡ್ಕೊತಾರೆ ಅವ್ರನ್ನ? ನಿಮ್ಮನ್ನು ನಂಬಿ ಪ್ಯಾಸೆಂಜರ್ ಬರ್ತಾರೆ, ಕರೆಕ್ಟಾಗಿ ಬೈಕ್ ಟ್ಯಾಕ್ಸಿ ರೈಡರ್ ಸ್ವಲ್ಪ ಸೇಫಾಗಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನಂತವ. ಎಷ್ಟೋ ಜನಕ್ಕೆ ಅವ್ರಿಗೆ ಡ್ರೈವಿಂಗ್ ಬರಲ್ಲ, ಬೈಕ್ ಇರಲ್ಲ, ಅಂಥವರೆಲ್ಲ ಬೈಕ್ ಬುಕ್ ಮಾಡ್ಕೊಂಡು ಬರ್ತಾರೆ. ಮನೆಗೆ ಹೋಗೋರು, ಆಫೀಸ್ಗೆ ಹೋಗೋರು, ಇಲ್ಲೋದು ರೈಲ್ವೆ ಸ್ಟೇಷನ್ಗೆ ಹೋಗೋರು, ಎಲ್ಲ ಹೋಗೋರು ನಿಮ್ಮನ್ನು ನಂಬಿ ಬರ್ತಾರೆ, ಸೇಫಾಗಿ ಕರ್ಕೊಂಡೋಗಿ ಬಿಡ್ತಾರಪ್ಪ ಬೈಕ್ ಟ್ಯಾಕ್ಸಿ ರೈಡರ್ಸು. ಏನೇ ತೊಂದರೆ ಆಗದೆ ನಮ್ಮನ್ನ ಅಂತವ. ನೀವು ಈ ಥರ ಕುಡಿದ್ಬಿಟ್ಟು ಗಾಡಿ ಓಡಿಸ್ಬಿಟ್ಟು ಏನಾರು ನಾಳೆ ಅವ್ರಿಗೆ ಹೆಚ್ಚು ಕಮ್ಮಿ ಆದರೆ ಯಾರು ರೆಸ್ಪಾನ್ಸಿಬಿಲಿಟಿ ಹೇಳಿ? ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಎಷ್ಟು ವಿಡಿಯೋಗಳು ಮಾಡಿ ಹಾಕ್ತಾಯಿದ್ದೀನಿ ನಾನು, ಪದೇ ಪದೇ ಈ ಥರ ಎಲ್ಲ ಮಿಸ್ಬಿಹೇವ್ ಆದಾಗಲೂ ಕೂಡ ಹೇಳಿದ್ದೀನಿ. ನೀವು ಮಾಡ್ತಕ್ಕಂಥ ಕೆಲಸದಿಂದ ಇಡೀ ಇವತ್ತು ಎಲ್ಲರಿಗೂ ಕೆಟ್ಟ ಹೆಸರು, ಕಂಪ್ನಿಗೂ ಕೆಟ್ಟ ಹೆಸರೇ, ಆ ಕಂಪ್ನಿ ಮಾಡ್ತಕ್ಕಂಥ ಎಲ್ಲ ರೈಡರ್ಸ್ಗಳು ಕೆಟ್ಟ ಹೆಸರೇ ಅಂತವ. ಎಷ್ಟು ಘಟನೆ ರಿಪೀಟ್ ಆಗ್ತಾನೆ ಇದ್ದಾವೆ. 1 ವಾರಕ್ಕೆ 2 ವಾರಕ್ಕೆ ಏನು ಇರಲಿಲ್ಲ, 2 ವೀಕ್ಸಿಂದ ಮತ್ತೆ ಇನ್ನೊಂದು ಶುರುವಾಯಿತು. ದಯವಿಟ್ಟು ಈ ಥರ ಕೆಲಸ ಯಾರು ಮಾಡಬೇಡಿ. ರಿಕ್ವೆಸ್ಟ್ ನಮ್ಮ ಕಡೆಯಿಂದ. ಯಾಕೆಂದರೆ ಒಳ್ಳೆಯವ್ರಿಗೂ ಕಾಲ ಇಲ್ದಂಗೆ ಆಗೋಗುತ್ತೆ ಇವಾಗ. ಎಷ್ಟು ಜನ ಅವರವರದೇ ಆದ ಕಮಿಟ್ಮೆಂಟ್ ಇದ್ದಾವೆ, ಎಷ್ಟು ಪ್ರಾಬ್ಲಮ್ ಇದ್ದಾವೆ. ಈ ಬೈಕ್ ಟ್ಯಾಕ್ಸಿಂದ ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ, ಜೀವನ ಕಟ್ಕೊಂಡಿದ್ದಾರೆ. ಈ ಕಂಪ್ನಿ ಏನಾರು ಮತ್ತೆ ಏನಾರು ಕೇಸ್ ಆಗಿ ಮತ್ತೆ ಏನಾರು ಪ್ರಾಬ್ಲಮ್ ಆಗಿ ಬ್ಯಾನ್ ಅಂತ ಆದರೆ ಏನು ಮಾಡ್ಬೇಕು ಅವರೆಲ್ಲನ? ಅರ್ಥ ಮಾಡ್ಕೊಳ್ಳಿ ಸ್ವಲ್ಪನಾ. ನೀವು ಮಾಡ್ತಕ್ಕಂಥ ಕೆಲಸ ಯಾರೋ ಒಂದಿಷ್ಟು ಜನ, ಬೆರಳೆಣಿಕೆ ಅಷ್ಟು ಜನ, ಎಲ್ಲರೂ ಅಂತ ನಾವು ಹೇಳ್ತಾ ಇಲ್ಲ, ಯಾರೋ ಒಬ್ರು ಇಬ್ಬರು ಮಾಡ್ತಕ್ಕಂಥ ಜನ. ಇಡೀ ಕಂಪ್ನಿಗೇನೆ ಕೆಟ್ಟ ಹೆಸರು, ಅಲ್ಲಿ ಕೆಲಸ ಮಾಡಿದ್ರೆ ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ ನಾಳೆ ದಿನ. ಗೊತ್ತಿರ್ಬೇಕು. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಒಂದು ತಪ್ಪಾಗಲಿ ಸರಿಯಾಗಲಿ ಇಮ್ಮಿಡಿಯೇಟ್ ಸ್ಪ್ರೆಡ್ ಆಗಿಬಿಡುತ್ತೆ ಅದು. ನೀವು ಮಾಡ್ತಕ್ಕಂಥ ಕೆಲಸಗಳು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನೋಡ್ತಾರೆ. ನಿಮಗೆ ಅಷ್ಟು ಗೊತ್ತಾಗಲ್ವ ನಿಮಗೇನು? ಕುಡಿದ್ಬಿಟ್ಟು ನಾವು ಗಾಡಿ ಓಡಿಸ್ಬೇಕಾ ಬೇಡವಾ? ನಮ್ಮನ್ನು ನಂಬಿ ಪ್ಯಾಸೆಂಜರ್ ಬಂದಿರ್ತಾರೆ, ಅವ್ರನ್ನ ಹೆಂಗೆ ಕರ್ಕೊಂಡು ಹೋಗ್ಬೇಕು? ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಗಾಡಿ ಓಡಿಸೋಕ್ಕಾಗತ್ತ? ಎಲ್ಲರೂ ಪೊಲೀಸ್ ಹಿಡಿದ್ರೆ ಎಷ್ಟು ಕೇಸ್ ಹಾಕಲ್ವಾ? ಅಷ್ಟು ಗೊತ್ತಿದ್ದಲ್ಲಿ ಏನು ಧೈರ್ಯ ಭಾವ ನಿಂದು? ಡ್ಯೂಟಿ ಮಾಡ್ತಾಯಿದ್ಯಾ ಅಂದರೆ ಕುಡಿದ್ಬಿಟ್ಟು ಯಾವ ಲೆವೆಲ್ಗಿದೆಯಾ ನೋಡಿ ನೀವು. ನಾವು ಹೇಳೋದಿಷ್ಟೇ, ಇವ್ ಯಾರೇ ಆಗಿರಲಿ ಇಮಿಡಿಯೇಟಾಗಿ ಇವತ್ತು ಫೋಟೋ ಇದೆಯಲ್ವಾ, ಇರೋದು ಕಂಪ್ನಿಗೂ ಗೊತ್ತಿರುತ್ತೆ, ಇವತ್ತು ID ಕಾರ್ಡ್ ಎಲ್ಲವ ಇಮಿಡಿಯೇಟ್ ಇವ್ರ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿ ನಾಳೆ ದಿನ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು. ಆಯಿತಾ? ಅರೆಸ್ಟ್ ಮಾಡಿ ಇವ್ರು DL ಪರ್ಮನೆಂಟಾಗಿ ಕ್ಯಾನ್ಸಲ್ ಆಗಿ ID ಕೂಡ ಪರ್ಮನೆಂಟಾಗಿ ಸಸ್ಪೆಂಡ್ ಆಗಲಿ. ನಾವು ಹೇಳೋದು ಒಂದೇ ಮಾತು, ರಾಪಿಡೋನ ಓಲಾ ಊಬರ್ ಯಾವುದ್ರಲ್ಲಿದೆ, ಪರ್ಮನೆಂಟಾಗಿ ID ಸಸ್ಪೆಂಡ್ ಆಗಬೇಕು, ಇವ್ರ ಮೇಲೆ ಕೇಸ್ ಆಗಬೇಕು, ಇವ್ರು DL ಕ್ಯಾನ್ಸಲ್ ಆಗಬೇಕು. ಯಾಕೆ ನಾಳೆ ದಿನ ಇದನ್ನೇ ರಿಪೀಟ್ ಮಾಡ್ತಾರೆ ಇವರು, ಹೇಳೋಕ್ಕಾಗಲ್ಲ. ಕುಡಿದ್ಬಿಟ್ಟು ಮತ್ತೆ ನಾಳೆ ದಿನ ಹೋಗಿ ಇನ್ನೊಬ್ರಿಗೆ ಯಾರಿಗಾರು ಏನಾದ್ರು ಪ್ರಾಬ್ಲಮ್ ಆದರೆ ಏನು ಮಾಡೋದು? ಇವತ್ತೇನೋ ಅವ್ರಿಗೆ ಗೊತ್ತಾಯಿತು ಬಿಟ್ಟರು, ಇನ್ನೊಂದು ದಿವಸ ಯಾರೋ ಬಂದಿರ್ತಾರೆ, ಪಾಪ ಏನೋ ಗೊತ್ತಿರಲ್ಲ, ವಯಸ್ಸಾಗಿರೋರು ಯಾರೋ ಬಂದಿರ್ತಾರೆ, ಅವ್ರ ಪಡೆ ಇವ್ರು ಹಿಂದೆ ಕೂತಿರ್ತಾರೆ. ಇನ್ನು ಕುಡಿದ್ಬಿಟ್ಟು ಹೋಗಿ ಯಾವುದೋ ಒಂದು ಗಾಡಿ ಗುದ್ದಿಬಿಟ್ರೆ ಏನಾಗಬೇಕು ಆಮೇಲೆ ಅವರು? ಇವ್ರು ನಂಬಿ ಬಂದಿರೋರು. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಇವ್ನು ಯಾವ ಬುಕ್ಕಿಂಗ್ ಆಗಿದೆ, ಯಾವ ಒಂದು ಕಂಪ್ನಿಲಿ ಡ್ಯೂಟಿ ಮಾಡ್ತಾಯಿದ್ದಾನೆ, ಅವ್ನ ID ಪರ್ಮನೆಂಟ್ ಬ್ಲಾಕ್ ಆಗಬೇಕು. ಅವನಿಗೆ ಹಂಗೇನೆ ಅವ್ನ DL ಕೂಡ ಕ್ಯಾನ್ಸಲ್ ಆಗಬೇಕು. ಅವ್ನು ಕುಡಿದಿರೋದು ರೆಡ್ ಹ್ಯಾಂಡಾಗಿ ಎದ್ದು ಕಾಣಿಸ್ತಿದೆ. ಅವ್ನು ಮಾತಾಡ್ತಕ್ಕಂಥ ವಾಯ್ಸು, ಅವ್ನ ಮುಖದಲ್ಲಿ ಇರ್ತಕ್ಕ ಬಿಹೇವಿಯರು ಅಲ್ಲೇ ಗೊತ್ತಾಗ್ತಾ ಇದೆ. ಅವ್ನು ಕುಡಿದ್ಬಿಟ್ಟೆ ಮಾತಾಡ್ತಾ ಇರೋದು 100%. ಯಾರು ಅಲ್ಲ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬೇಕಾರೆ ನಾರ್ಮಲಾಗಿ ಮಾತಾಡೋರು ಹೆಂಗೆ ಮಾತಾಡ್ತಾರೆ, ಕುಡಿದ್ಬಿಟ್ಟು ಮಾತಾಡೋರು ಹೆಂಗೆ ಮಾತಾಡ್ತಾರೆ ಅಂತ ಜಸ್ಟ್ ಫೇಸ್ ನೋಡಿದ್ರೆ ಕಂಡುಹಿಡಿಬೋದು. ಅವ್ನು ಕುಡಿದ್ಬಿಟ್ಟು 100% ಅವ್ನು ಡ್ರಿಂಕ್ ಆ್ಯಂಡ್ ಡ್ರೈವಲ್ಲೇ ಗಾಡಿ ಓಡಿಸ್ತಾ ಇರೋದು. ನಾವು ಕೂಡ ನೋಡಿ ವೀಡಿಯೋ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಥರ ಕೆಲಸ ಯಾರು ಮಾಡಬೇಡಿ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಕೆಲಸ ಕುಡಿಬೇಕಾ ಮನೇಲಿ ಕೂತು ಕುಡೀರಿ, ಏನೇ ಪಾರ್ಟಿ ಮಾಡ್ಬೇಕಾದ್ರೆ ಫ್ರೆಂಡ್ಸ್ ಜೊತೆ ಮಾಡಿ ಅಚ್ಚುಕಟ್ಟ ಸೇಫ್ ಆಗಿರಿ. ಅದು ಬಿಟ್ಬಿಟ್ಟು ಕುಡಿದ್ಬಿಟ್ಟು ಡ್ಯೂಟಿ ಯಾರು ದಯವಿಟ್ಟು ಮಾಡಬೇಡಿ. ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ. ನಿಮ್ಮನ್ನು ನಂಬಿ ಬಂದಿರ್ತಾರೆ ಅವರು. ಈ ಕಂಪ್ನಿ ನಂಬಿ ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ, ಅವ್ರಿಗೂ ಕೂಡ ತೊಂದರೆ ಆಗುತ್ತೆ, ನಾಳೆ ಅವ್ರ ಜೀವನಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತೆ ನೀವೊಬ್ಬರು ಮಾಡ್ತಕ್ಕಂಥ ಕೆಲಸದಿಂದನಾ. ಹಂಗಾಗಿ ಪದೇ ಪದೇ ಇವು ರಿಪೀಟ್ ಆಗ್ತಾನೆ ಇದ್ದಾವೆ. ಯಾಕೆಂದ್ರೆ ಗೊತ್ತಿರಬೇಕು, ಉರಿಯಬೇಕಿ ತುಪ್ಪ ಸುರಿದಂಗೆ. ಈಗ ಆಲ್ರೆಡಿ ಬೈಕ್ ಟ್ಯಾಕ್ಸಿಗೆ ತುಂಬ ವಿರೋಧಗಳಿದ್ದಾವೆ. ಅದರಲ್ಲಿ ನೀವು ಈ ಥರ ಕೆಲಸ ಮಾಡಿದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಬೈಕ್ ಟ್ಯಾಕ್ಸಿಗೆ. ಇವೆಲ್ಲ ಆಗಬಾರ್ದು ಅಂದರೆ ಆದಷ್ಟು ಸೇಫಾಗಿ ಡ್ಯೂಟಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.